ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ಈಗಾಗಲೇ ರಾಜ್ಯದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಮುಂದುವರಿತಾ ಇದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಹೋರಾಟವನ್ನ ಮಾಡೋದಾಗಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ನಾಯಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಕುರಿತಂತೆ ನಾವು ಪಂಚಮಸಾಲಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಹಾಗೂ ಶಾಸಕರಾಗಿರುವಂತಹ ವಿಜಯಾನಂದ್ ಕಾಶ್ಯಪ್ನವರು ನಮ್ ಜೊತೆಗಿದ್ದಾರೆ. ಅವರನ್ನ ಮುಂದಿನ ಹೋರಾಟ ಮತ್ತು ಯಾವ ರೀತಿಯಾಗಿ ತಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಡಿಸೋದಕ್ಕೆ ಹೋರಾಟವನ್ನ ಮಾಡ್ತಾರೆ ಎಂಬುದನ್ನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ವಿಜಯಾನಂದ್ ಕಾಶ್ಯಪ್ನವ್ರು ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗಾಗ್ಲೇ ಈ ಒಂದು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನ 2A ಮೀಸಲಾತಿಯನ್ನ ಪಡೆದುಕೊಳ್ಳುವಂತ ಹೋರಾಟ ಯಾವ ಹಂತಕ್ಕೆ ಬಂದ್ ನಿಂತಿದೆ? ಈಗಾಗಲೇ ಹೋರಾಟ ತೀವ್ರಗತಿಯಲ್ಲಿ ಇವತ್ತು ಮುಂದುವರಿಸಿಕೊಂಡು ಪೂಜ್ಯರು ನಡೆದಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಹಿಂದಿನ ಸರ್ಕಾರ ಏನು 2D 2C ಅಂತ ಹೇಳಿ ನಮ್ಮ ಮೀಸಲಾತಿ ಆದೇಶವನ್ನು ಹೊರಡಿಸಿ ಇವತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಡೆಯಾಜ್ಞೆಯನ್ನ ಬಂದಾಗ ಹಿಂದಿನ ಸರ್ಕಾರವೇ ಅಲ್ಲಿ ಏನು 2B ಮೀಸಲಾತಿಗೆ ತೊಂದರೆ ಮಾಡಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು 2% ಒಕ್ಕಲಿಗರಿಗೆ 2% ಲಿಂಗಾಯತ ಪಂಚಮಸಾಲರಿಗೆ ಇವತ್ತು ಸೇರ್ಪಡೆ ಮಾಡಿದ್ರು, ಪ್ರವರ್ಗ ಮಾಡಿದ್ರು. ಅದು 2D ಮತ್ತು 2C ಅಂತ. ಅದು ಈಗಾಗಲೇ ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರೇ ಸರ್ಕಾರದವರೇ ಹಿಂಬರ ಕೊಟ್ಟರು. ಕಡೆಗೆ ತಡೆಯಾಜ್ಞೆ ಬಂದ ಮೇಲೆ ಇಲ್ಲ, ನಾವು 2B ಮೀಸಲಾತಿಯನ್ನ ಯಾವುದೇ ರೀತಿ ತೊಂದರೆಗೆ ಒಳಪಡಿಸಲ್ಲ, ಯಥಾಸ್ಥಿತಿಯನ್ನ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟ ಮೇಲೆ 2D 2C ಮೀಸಲಾತಿ ಪ್ರಶ್ನೆನೇ ಬರಲಿಲ್ಲ. ಅದನ್ನ ನಾವು ಪಕ್ಷಾತೀತವಾದ ಹೋರಾಟವನ್ನ ಏನು ಹಿಂದಿನ ಅವಧಿಯಲ್ಲಿ ನಾವು ಕೈಗೊಂಡಿದ್ವಿ ನಿರಂತರವಾಗಿ 2.5 ವರ್ಷಗಳ ಕಾಲ. ಚುನಾವಣೆ ಬಂದಿರುವಂತ ಸಂದರ್ಭದಲ್ಲಿ ಈ ಒಂದು ಗಿಮಿಕ್ ಅನ್ನ ಮಾಡಿ ಆ ಸರ್ಕಾರ ಇವತ್ತು ನೀಡಿತ್ತು. ಅದನ್ನ ನಾವು ತಿರಸ್ಕಾರ ಮಾಡಿದ್ವಿ. ಅದನ್ನ ಬಹಿರಂಗವಾಗಿ ನಾವು ತಿರಸ್ಕಾರ ಮಾಡಿ ನಮಗೆ 2A ಮೀಸಲಾತಿನೇ ಬೇಕು, 15% ಪ್ರಮಾಣದ ಒಂದು ಮೀಸಲಾತಿ ನಾವು ಕೇಳಿದ್ದು, 2D 2C ಅಲ್ಲ. ಇದು ಕೊಡೋದಾದ್ರೆ ನಮಗೆ 15% ಮೀಸಲಾತಿನೇ ಕೊಡಿ ಅಂತ ನಮ್ಮ ವಾದ ಇತ್ತು. ತದನಂತರ ಏನಾಯ್ತು, ಹಿಂದಿನ ಸರ್ಕಾರ ಹೋಯ್ತು, ಮತ್ತೆ ಹೊಸ ಸರ್ಕಾರ ಬಂದ ಮೇಲೆ ನಾವು ಪೂಜ್ಯರು, ನಮ್ಮ ಅನೇಕ ನಾಯಕರು, ವಿನಯ್ ಕುಲಕರ್ಣಿ ಇರ್ಬೋದು, EV ಪಾಟೀಲ್ ಇರ್ಬೋದು, ಅನೇಕ ನಾಯಕರು ನಾವು ಮತ್ತೆ ಹೊಸ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಈ ರೀತಿ ಹಿಂದಿನ ಸರ್ಕಾರದಲ್ಲಿ ಆಗಿದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ, ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ನಮಗೆ ಪೂರ್ಣ ಪ್ರಮಾಣ ವರದಿ ತಗೋಬೇಕಾಗಿತ್ತು. ಏನು ಹಿಂದುಳಿದ ವರ್ಗದ ಆಯೋಗದ ಒಂದು ಸಂವಿಧಾನ ಏನ್ ಹೇಳುತ್ತೆ, ಪೂರ್ಣ ಪ್ರಮಾಣ ವರದಿ ಹಿಂದುಳಿದ ವರ್ಗ ಕೊಟ್ಟ ಮೇಲೆ ಸರ್ಕಾರ ನಿರ್ಧಾರ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಇವರು ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರ ಬೊಮ್ಮಾಯಿ ಅವರು 2D 2C ಅನ್ನ ಕೊಟ್ರು, ಅದು ನಿಲ್ಲಿಲ್ಲ. ಅದಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನ ತೆಗೆದುಕೊಂಡು ತಾವು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೊಂಡ್ವಿ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿ ನಮಗೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಗೆ ಅದನ್ನ ಶಿಫಾರಸ್ತನ್ನು ಕೂಡ ಮಾಡಿ ಬಹುತೇಕ ಈ ಕಳೆದ 2.5 ವರ್ಷದಲ್ಲಿ ಸುಮಾರು 4 ಬಾರಿ ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ವಿ. ಒಂದು ಸಾರಿ ಸರ್ಕಾರ ಬಂದ ಮೇಲೆ, ತದನಂತರ ಒಂದು ಸಾರಿ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ, 2 ಸಾರಿ ನಾವು ಬೆಂಗಳೂರಲ್ಲಿ ಭೇಟಿಯಾಗಿದ್ವಿ. ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಏನು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ವಕೀಲರ ಪರಿಷತ್ ಅಂತೇಳಿ ಏನು ಹೊಸದಾಗಿ ಇವತ್ತು ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಬಂದು, ನಾನು ಕೂಡ ಸಭೆಯಲ್ಲಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 2.5 ಗಂಟೆ, ಬಹುತೇಕ ಯಾವ ಮುಖ್ಯಮಂತ್ರಿ ಕೂಡ ಇಷ್ಟೊಂದು ಸಮಯ ಕೊಟ್ಟಿರಲಿಲ್ಲ ನಮ್ಗೆ. ಇದನ್ನ ಸಮುದಾಯದವ್ರದ್ದು ಅರ್ಥ ಮಾಡ್ಕೊಬೇಕು. 2.5 ಗಂಟೆ ಸಮಗ್ರ ಚರ್ಚೆ ಆಯ್ತು, ಯಾವ ರೀತಿ ನಾವು ಮಾಡಕ್ಕಾಗತ್ತೆ ಅನ್ನ. ಅವಾಗ ಅವ್ರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನಾ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಲ್ಲ, ಅದಕ್ಕೆ ಅಧ್ಯಕ್ಷ ನೇಮಕ ಮಾಡಿ ಖಚಿತ ಅವ್ರಿಗೆ ಪೂರ್ವ ಪ್ರಮಾಣದ ವರದಿ ತಗೋತೀನಿ. ಯಾಕಂದ್ರೆ ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನ ಪದೇ ನಾವು ಮತ್ತೆ ಮಾಡಿದ್ರೆ ತಪ್ಪಾಗತ್ತೆ. ಸುಮ್ನೆ ನಿಮಗೆ ನೆಪಕ್ಕಾಗಿ ಕೊಡ್ತೀವಿ ಭರವಸೆ ಮೂಡಿಸುವಂಥದ್ದು, ಆಶ್ವಾಸನೆ ಕೊಡುವಂಥದ್ದು ಆಗ್ಬಾರ್ದು. ಅದಕ್ಕೆ ಏನಿದೆ ಅನ್ನೋದು ಕುಲ್ಲಂಕುಷವಾಗಿ ನಾ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ನಾನು ಮುಂದೆ ಸರ್ಕಾರದಲ್ಲಿ ನಿರ್ಧಾರ ಮಾಡ್ತೀನಿ ಅನ್ನೋದು ಭರವಸೆ ಕೊಟ್ಟು ಅದನ್ನ ತಿರಸ್ಕಾರ ಮಾಡಿ ಅವತ್ತೇ ಇವರು ಪೂಜ್ಯರು ಯತ್ನಾಳ್ ಅವರು ಬೇರೆ ಸಭೆಯನ್ನ ಮಾಡಿದ್ರು.
ಅಲ್ಲಿ ನಾವು ಕೂಡ ಇದ್ವಿ. ಬಹುತೇಕ ನಾವು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದ್ವಿ. ನಮ್ಗೆ ತಿಳಿಸ್ಲಿಲ್ಲ. ಮುಂದೆ ಅವ್ರು ಸಭೆ ಮಾಡ್ತೀವಿ, ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅನ್ನೋದನ್ನ ನಮಗೂ ತಿಳಿಸ್ತಿಲ್ಲ. ಯಾವ ನಾಯಕರು ಹೋಗಿಲ್ಲ. ಅಲ್ಲಿ ಹೋಗಿದ್ಯಾರು? ಕೆಲವಷ್ಟು ಜನ ವಕೀಲರು, ಕೆಲವು ಯತ್ನಾಳ್, ಸ್ವಾಮೀಜಿ, ಇವರಷ್ಟೇ ನಿರ್ಧಾರ ಮಾಡಿದ್ರೆ ಹೋರಾಟ ಪೂರ್ಣ ಆಗುತ್ತಾ? ನನ್ನ ಪ್ರಶ್ನೆ. ಪಕ್ಷಾತೀತವಾದ ಹೋರಾಟ ಅಂದ ಮೇಲೆ ಪಕ್ಷಾತೀತವಾದ ಹೋರಾಟ ನಡಿಬೇಕಾಗಿತ್ತು. ಪಕ್ಷಾತೀತ ತಳಹಾದಿನೇ ಕಳ್ಕೊಂಡ ಮೇಲೆ ಅದು ಪಕ್ಷಾತೀತ ಆಗೋದಿಲ್ಲ ಅನ್ನೋ ಕಾರಣದಿಂದ ನಾವು ಇವತ್ತು ದೂರ ಉಳಿದಿದ್ದೀವಿ. ಆದ್ರೆ ನಮ್ಮ ಹೋರಾಟ ನಿಂತಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಬರೇ ಹೋಗ್ತೀವಿ, ನಾವು ಶಾಸಕರಾದವರು ಹೋಗ್ತೀವಿ, ಚುನಾಯಿತ ಪ್ರತಿನಿಧಿಗಳು ಹೋಗ್ತೀವಿ, ಹೋಗ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೋತೀವಿ, ಬೇಗ ಅದನ್ನ ವರದಿ ತಗೊಂಡು ಒಂದು ತೀರ್ಮಾನ ಮಾಡ್ರಿ ಅಂತೇಳಿ. ನೀವ್ ಹೇಳ್ತಾ ಇದ್ದೀರಾ ಈಗ ಮುಖ್ಯಮಂತ್ರಿಗಳು ಸುಮಾರು 2.5 ತಾಸನ್ನ ಕೊಟ್ರು ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ. ಆದ್ರೆ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಮತ್ತು ಹೋರಾಟದಲ್ಲಿ ಇರೋರು ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆ, ಪೊಲೀಸ್ ಗಿರಿ ಮಾಡ್ತಾ ಇದೆ, ಪೊಲೀಸರ ಮೂಲಕ ಕಂಟ್ರೋಲ್ ಮಾಡ್ತಾ ಇದೆ. ಇದೆಲ್ಲ ನೋಡ್ರಿ ಸುಳ್ಳು ಆರೋಪಗಳು. ಸುಮ್ನೆ ಒಂದು ಸರ್ಕಾರದ ಮೇಲೆ ತಪ್ಪು ಆರೋಪಗಳನ್ನು ಹೊರಿಸಬಾರ್ದು. ನಾನು ಪ್ರಸ್ತುತ ಸಮಾಜದ ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಬಂದಂತವನು. ನನಗೆ ಇಡೀ ರಾಜ್ಯದಲ್ಲಿ ಎಷ್ಟು ಸಮುದಾಯ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿದೆ, ಯಾವ್ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಗೊತ್ತಿರುವಂತವನು. ನಾನು ಸುಮ್ನೆ ಏನೋ ಹಾರಿಕೆ ಉತ್ತರ ಕೊಡ್ತಾ ಇಲ್ಲ. ನನಗೂ ಕೂಡ ಸಮಾಜದವರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ದಾರೆ. ಇವತ್ತಿಗೂ ಕೂಡ ಯಾವರೇ ಒಬ್ಬ ಸಮಾಜದ ನಮ್ಮ ಅಧ್ಯಕ್ಷ ಆಗ್ಲಿ ಯಾರು ಕೂಡ ದೂರನ್ನು ವ್ಯಕ್ತಪಡಿಸಿಲ್ಲ. ಸುಮ್ನೆ ಪೊಲೀಸರು ಮಾಹಿತಿ, ಇದು ಸಹಜವಾಗಿ ಸರ್ಕಾರ ಒಂದು ಮಾಹಿತಿ ಇಂಟೆಲಿಜೆನ್ಸ್ ಅಂತ ಇಟ್ಟಿದೆ, ಅಲ್ಲಿ ಮಾಹಿತಿ ತೆಗೆದುಕೊಳ್ತಾರೆ, ಎಲ್ಲಿಂದ ಎಷ್ಟು ಜನ ಬರ್ತಾರೆ, ಏನ್ ಮಾಡ್ಬೇಕು ಅನ್ನೋದನ್ನ ಮಾಹಿತಿ ತೆಗೆದುಕೊಳ್ಳೋಕೆ ಅವರು ದೂರವಾಣಿ ಕರೆ ಮಾಡಿದ್ದಾರೆ. ನನ್ನ ತಾಲೂಕಲ್ಲಿ ಮಾಡಿದ್ದಾರೆ. ನನಗೆ ಸ್ವತಃ ನಮ್ಮ SP ಅವರು ಕೇಳಿದ್ರು, ಸರ್ ಇದು ಹೋರಾಟದ ಬಗ್ಗೆ ಏನು, ಎಷ್ಟು ಜನ ಹೋಗ್ತೀರಿ, ಏನ್ ಮಾಡ್ತೀರಿ? ಸಹಜವಾಗಿ ಕೇಳುವಂಥದ್ದು ಪೊಲೀಸರ ಕರ್ತವ್ಯ. ಅದು ಅವ್ರ ರಕ್ಷಣೆ ಒದಗಿಸ್ಬೇಕು, ಅಲ್ಲಿ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಅಲ್ಲಿ ಏನಾದ್ರು ಗೊಂದಲಗಳಾದ್ರೆ ಇವ್ರು ಹೇಳ್ತಾರೆ, ಏನಾದ್ರು ಹೊಣೆ ಆದ್ರೆ ಸರ್ಕಾರವೇ ಹೊಣೆ, ಕರ್ಫ್ಯೂ ಮಾಡ್ತಾರೆ, ಗೋಲಿಬಾರ್ ಮಾಡ್ತಾರೆ. ಯಾರು ಗೋಲಿಬಾರ್ ಮಾಡ್ತೀವಿ ಅಂತ ಹೇಳಿದ್ರ ಮುಖ್ಯಮಂತ್ರಿಗಳು? ಹೋರಾಟಗಾರರಿಗೆ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬ ಪ್ರಜೆಗೂ, ಭಾರತದ ಪ್ರಜೆಗಳಿಗೆ ಹೋರಾಟ ಮಾಡುವಂತ ಹಕ್ಕನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನು ನಮ್ಮ ಸಮುದಾಯ ಹಿಂದುಳಿದಿದೆ, ಆ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಮೀಸಲಾತಿ ಅವಶ್ಯಕತೆ ಇದೆ. ಆ ಹೋರಾಟ ಮಾಡಬೇಕು. ಆದ್ರೆ ಅದು ಪಕ್ಷಾತೀತವಾದ ಹೋರಾಟ ನಿಲುವನ್ನೇ ಕಳ್ಕೊಂಡು ಕೇವಲ ಯತ್ನಾಳ ಒಂದು ಸೀಮಿತವಾಗಿ ಹೋರಾಟವನ್ನ ಪೂಜ್ಯರು ಮಾಡ್ತಾ ಇರೋದು ಎಷ್ಟು ಸರಿ? ಮತ್ತೆ ಅವರು ವೈಯಕ್ತಿಕವಾಗಿ ಅವರು ವ್ಯವಹಾರ, ಸಕ್ಕರೆ ಕಾರ್ಖಾನೆ ಏನು ಯತ್ನಾಳ್ ಅವ್ರದ್ದು, ಆ ಸಕ್ಕರೆ ಕಾರ್ಖಾನೆ ಬಂದಾದ್ರೆ ಸರ್ಕಾರಕ್ಕೆ ಇವರು ವಾರ್ನಿಂಗ್ ಅನ್ನು ಕೊಡೋದು, ಗಡುವನ್ನು ಕೊಡೋದು. ಮತ್ತೆ ಒಂದು ವಕ್ಫ್ ಹೋರಾಟದಲ್ಲಿ ಏನು ನರೇಂದ್ರ ಮೋದಿ ಅವರು ಅಮಿತ್ ಶಾ ಬ್ಯಾನರ್ ಅಲ್ಲಿ ಹೋಗಿ ಒಬ್ರು ಪೂಜ್ಯರಾದವರು, ಒಂದು ಧರ್ಮಗುರುಗಳಾದವರು ಅಲ್ಲಿ ಹೋಗಿ ಅವರು ವಿರುದ್ಧ, ಆ ಧರ್ಮದ ವಿರುದ್ಧ ಭಾಷಣ ಮಾಡುವಂಥದ್ದು ಯಾರ ಅಧಿಕಾರ ಕೊಟ್ರಿ ಇವ್ರಿಗೆ? ಪಕ್ಷಾತೀತವಾಗಿ ಹೋರಾಟ ಇರಬೇಕು. ಒಂದು ಮಠ ಅಂದ ಮೇಲೆ ಧರ್ಮಗುರು ಅಂದ್ರೆ ಎಲ್ಲ ಪಕ್ಷದವರಿಗೂ ಸಮಾನತೆ. ಯಾಕಂದ್ರೆ ಇದು ಸಮಾಜದಲ್ಲಿ ಕೇವಲ ಒಂದ ಪಕ್ಷಕ್ಕೆ ಸೀಮಿತವಾಗಿ ಸಮಾಜ ಇಲ್ಲಲ್ಲ. ಕಾಂಗ್ರೆಸ್ ನಲ್ಲಿ ಇದ್ದಾರೆ, JDS ಇದ್ದಾರೆ, BJP ಇದ್ದಾರೆ. ಬರೇ BJP ನಾಯಕರನ್ನ ಓಲೈಸ್ಕೊಂಡು, ಅವ್ರನ್ನೇ ಓಲೈಸ್ಕೊಂಡು ಈ ಹೋರಾಟವನ್ನ ಪ್ರಾರಂಭ ಮಾಡಿದವರಂತೆ, ಸಂಘಟನೆ ಮಾಡಿದವರು ಅವರೇ ಅಂತೆ. ಸಂಘಟನೆ ಮಾಡಿದವರು ನಮ್ಮ ತಂದೆಯವರು, ಈ ಸಮಾಜವನ್ನು ಕಟ್ಟಿದವರು ಈ ರಾಜ್ಯದಲ್ಲಿ ನಮ್ಮ ತಂದೆಯವರು. ನಾನು ಆ ಕುಟುಂಬದಲ್ಲಿ ಹುಟ್ಟಿದೀನಿ. ಇವತ್ತೇನು ರಾಜಕೀಯ ಬಂದಿಲ್ಲ. ಸಮಾಜ ಸಂಘಟನೆ ಆಗೋ ಪೂರ್ವದಲ್ಲೇ ನಮ್ಮ ಮನೆಯಲ್ಲಿ ಶಾಸಕರಿದ್ರು. ಪದೇ ಮಾತಾಡ್ತಾರೆ, ಸ್ವಾಮೀಜಿ ಯತ್ನಾಳ್ ಏನು ಗೆದ್ದುಬಿಟ್ಟು ಮಲ್ಕೊಂಡ್ಬಿಟ್ರು ಕಾಂಗ್ರೆಸ್ ಶಾಸಕರು. ಏನ್ ಸಮಾಜ ಸಂಘಟನೆ ಆಗೋ ಪೂರ್ವದಲ್ಲೇ ನಮ್ಮ ಮನೆಯಲ್ಲಿ ರಾಜಕಾರಣದಲ್ಲಿದ್ದೀವಿ. ಇದೇ ಸರಿ ಚುನಾವಣೆ ನಿಂತಿಲ್ಲಲ್ಲ. ಈಗ ಸರ್ ಏನಂತ ಹೇಳಿದ್ರೆ, ಈಗ 2 ವಿಚಾರಗಳನ್ನ ಪ್ರಮುಖವಾಗಿ, ಒಂದು ವೈಯಕ್ತಿಕ ಲಾಭಕ್ಕಾಗಿ, ಯಾಕಂತ ಹೇಳಿದ್ರೆ ಈಗ ಸಕ್ಕರೆ ಕಾರ್ಖಾನೆ ವಿಚಾರ ಬಂತಂದ್ರೆ ಸಮುದಾಯ ಬಿಡ್ಬೇಕಾಗ್ತದೆ. ಸಮುದಾಯ ಬಿಟ್ಟು ವೈಯಕ್ತಿಕ ಲಾಭಕ್ಕಾಗಿ ಅದರ ಜೊತೆಗೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾಡ್ತಿರುವಂತದ್ದು ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಇದು ಯಾವ ರೀತಿಯಾಗಿ ಆಗ್ತಾ ಇದೆ? ಇದು ನೋಡಿ, ಈಗ ಕಳೆದ 6 ತಿಂಗಳಿಂದ ಈ ಹೋರಾಟದ ಸ್ವರೂಪವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದು ಒಂದು ಒಗ್ಗಟ್ಟಿನ ಹೋರಾಟ ಆಗಿತ್ತು, ಪಕ್ಷಾತೀತವಾದ ಹೋರಾಟ ಆಗಿತ್ತು. ಎಲ್ಲರೂ ಕೂಡ ಕೂಡ್ತಿದ್ವಿ. ಇದು 6 ತಿಂಗಳಿಂದ ಏನಾಗಿದೆ, ಪೂಜ್ಯರು ಅವರು ಯತ್ನಾಳ್ ಅವರಿಗೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಕಳೆದ 6 ತಿಂಗಳಿಂದ ನನಗೆ ಒಂದು ಕರೆ ಕೂಡ ಪೂಜ್ಯರಿಂದ ಬಂದಿಲ್ಲ. ಇವತ್ತುವರೆಗೂ ಒಂದು ಕರೆನೂ ಬಂದಿಲ್ಲ. ಇವ್ರು ಹೇಳ್ತಾರೆ ಹುಬ್ಳಿಯಲ್ಲಿ ಕರೆದಿದ್ವಿ ಜನಪ್ರತಿನಿಧಿ ಸಭೆ. ಯಾರಿಗ್ ಕರೆದ್ರು? ಪದಾಧಿಕಾರಿಗಳಿಗೆ ಯಾರಿಗೆ ಕರೆದ್ರು? ಇನ್ನು ಶಾಸಕರಿಗೆ ಯಾರು ಕರೆದ್ರು? ಎಷ್ಟು ಜನ ಶಾಸಕರು ಭಾಗವಹಿಸಿದ್ರು? ಹಿಂದಿನ ಸಭೆಯನ್ನು ನೋಡ್ರಿ ಮಾಧ್ಯಮದಲ್ಲಿ ತೆಗೆದು.
ಅದರಲ್ಲಿ ಎಲ್ಲಾ ಪಕ್ಷದ ಶಾಸಕರು ನಾವು ವೇದಿಕೆ ಮೇಲೆ ಇರ್ತಿದ್ವಿ. ಅದು ಪಕ್ಷಾತೀತವಾದ ಹೋರಾಟ ಇತ್ತು. ಇವತ್ತು ಯಾರು ಕಾಣ್ತಾರೆ ಪಕ್ಕಕ್ಕೆ ಇರೋದು ಯತ್ನಾಳ್ ಒಬ್ರೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಪಕ್ಷಾತೀತವಾಗಿ ನಡೀತಾ ಇಲ್ಲ ಅಂತ ಈಗ ಹೇಳ್ತಾ ಇದ್ದೀರಾ? ಈಗ ಸದ್ಯಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಡೀತಾ ಇಲ್ಲ. ಪಕ್ಷಾತೀತವಾದ ಹೋರಾಟ ಅಲ್ಲ ಇದು, ಒಂದು ಪಕ್ಷದ ಸೀಮಿತವಾಗಿ ಹೋರಾಟ ನಡೀತಾ ಇದೆ. ಕೇವಲ ಯತ್ನಾಳ್ ಅವರ ಅಸ್ತಿತ್ವಕ್ಕಾಗಿ ಹೋರಾಟ ನಡೀತಾ ಇದೆ. ಮಾತೆತ್ತಿದ್ರೆ ಸಮಾಜವನ್ನು ಬಳಕೆ ಮಾಡ್ಕೋತಾರೆ. ಆ ಭಾರತೀಯ ಜನತಾ ಪಕ್ಷದವ್ರಿಗೂ ಎದುರಿಸೋದೇನು? ನನ್ನ ಹಿಂದೆ ಪಂಚಮಸಾಲಿ ಸಮಾಜ ಇದೆ, ಕೋಟಿಗಿಂತ ಹೆಚ್ಚು ಜನಾಂಗ ಇರುವಂತ ಸಮಾಜ ಇದೆ. ನನ್ನನ್ನು ಯಾರು ಮುಟ್ಟಕ್ಕಾಗತ್ತೆ? ಯತ್ನಾಳ್ ಅವರು ವೈಯಕ್ತಿಕ ಲಾಭಕ್ಕಾಗಿ ಸಮುದಾಯವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ರಿಸರ್ವೇಶನ್ ಬಹಳ ಸ್ಪಷ್ಟವಾಗಿರುವಂತದ್ದು. ನಾನು ಮೊನ್ನೆ ಕಳೆದ ಅಧಿವೇಶನದಲ್ಲಿ, ಬೆಂಗಳೂರಲ್ಲಿ ನಡೆದಂತ ಅಧಿವೇಶನದಲ್ಲಿ ಸುಮಾರು 12 ಜನ ನಮ್ಮ ಶಾಸಕರನ್ನ, ಮಾನ್ಯ ಸಭಾಪತಿಗಳಿಗೆ ನಾನು ಸಮಾಜದ ಮೀಸಲಾತಿ ಕುರಿತು ಚರ್ಚೆಗೆ ಅವಕಾಶ ಕೊಟ್ರಿ ಅಂತ ನಾವು 12 ಜನ ಶಾಸಕರು ಸಹಿ ಮಾಡಿಕೊಟ್ಟಿದ್ವಿ. ಇದೇ ಭಾರತೀಯ ಜನತಾ ಪಕ್ಷದವರು ಸದನದಲ್ಲಿ ಕಲಾಪ ನಡೆಯೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಆ ಮೂಢ ಹಗರಣವನ್ನು ಇಟ್ಕೊಂಡು ಇವ್ರು ಹೇಳ್ತಾರೆ ನಾನು ಬಾವಿಗೆ ಇಳಿತೀನಿ, ನೀವು ಬಾವಿಗೆ, ಆಡಳಿತ ಪಕ್ಷದಲ್ಲಿದ್ದಾಗ ಇವ್ರು ಬಾವಿಗೆ ಇಳಿದಿದ್ರ ಸುಮ್ನೆ ಮಾಡೋದು. ಬಾವಿಗೆ ಶಾಸಕರು ಬಂದು ಬಾವಿಗಿಳಿಯೋ ಪರಿಸ್ಥಿತಿ ನಮಗೆ ಗೊತ್ತಿದೆ. ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ, ಮುಖ್ಯಮಂತ್ರಿ ಮೇಲೆ ಭರವಸೆ ಇದೆ. ನಾವು ಮೀಸಲಾತಿಯನ್ನು ಪಡೆಯೋದಕ್ಕೆ ಕಾನೂನಾತ್ಮಕವಾಗಿ ಒಂದು ಕಾಯ್ದೆ ಕಾನೂನವಾಗಿ ನಾವು ಮಾಡಬೇಕಾಗತ್ತೆ. ಹಿಂದುಳಿದ ವರ್ಗದ ಆಯೋಗದ ವರದಿ ಇಲ್ಲ ಅಂತಂದ್ಮೇಲೆ ಮೀಸಲಾತಿ ಕೊಡೋದಕ್ಕೆ ಸರ್ಕಾರ ಆಗೋದಿಲ್ಲ. ಇದು ಬಹಳ ಸ್ಪಷ್ಟವಾದಂತ ವಿಚಾರ. ವಕೀಲರು ಕೂಡ ಇದ್ದಾರೆ, ವಕೀಲರ ಪರಿಷತ್ತು ಇದ್ದಾರೆ, ನ್ಯಾಯವಾದಿಗಳು ಕೇಳ್ರಿ. ನ್ಯಾಯಯುತವಾಗಿ ಇರ್ಬೇಕಲ್ಲ ಹೋರಾಟ. ಸುಮ್ನೆ ಏನು ಒಂದು ಪಕ್ಷಕ್ಕೆ ಸೀಮಿತ ಮಾಡ್ಕೊಂಡು ಸುಮ್ನೆ ಒಂದು ಸರ್ಕಾರವನ್ನು ದೂರೋದು, ಒಂದು ಮುಖ್ಯಮಂತ್ರಿಗಳ ಮೇಲೆ ದೂರೋದು, ಪೊಲೀಸರ ಮೇಲೆ ದೂರೋದು, ಇದು ಯಾವ ನ್ಯಾಯ? ಹಿಂದೆ ಕೂಡ ಹೋರಾಟ ಮಾಡಿದೀವಲ್ಲ. ಇದೇನಂತಿದೆ ಸರ್, ಈಗ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಈಗ ಒಂದು ಒಗ್ಗಟ್ಟಿದ್ರೆ ಒಂದ್ ಯಾವುದೇ ಒಂದು ಹೋರಾಟ ಇರ್ಬೋದು. ಈಗ ನಿಮ್ ಸಮುದಾಯಕ್ಕೆ ನೀವು ಮೀಸಲಾತಿಯನ್ನು ಪಡೆದುಕೊಳ್ಳೋದಕ್ಕೆ ಅದು ಸುಲಭವಾಗ್ತದೆ. ಅದ್ರ ಜೊತೆಗೆ ಅಂತ ಹೇಳಿದ್ರೆ ಒಂದು ಒಗ್ಗಟ್ಟು ಕೂಡ ಸಮುದಾಯದಲ್ಲಿ ಬರ್ತದೆ. ಆದ್ರೆ ಈ ರೀತಿಯಾಗಿ ಬೇರೆ ಬೇರೆ ನಾಯಕರು ಬೇರೆ ಬೇರೆಯಾಗಿ ಮೊದಲಿಂದ ಒಂದೇ ಆಗಿ ಹೋರಾಟ ಮಾಡ್ಕೊಂಡದ್ ಬಂದ ನೀವು, ಯತ್ನಾಳ್ ಅವರು, ಅದ್ರ ಜೊತೆಗೆ ಸ್ವಾಮೀಜಿ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡೋದಾಗ್ಲಿ ಅಥವಾ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಹೋರಾಟವನ್ನ ಮಾಡೋದು, ಅಂದ್ರೆ ನಾವು ಹೋರಾಟ ಮುಂದುವರಿಸ್ತೇವೆ ಅಂತ ನೀವ್ ಹೇಳ್ತಿದ್ರೆ, ಅವ್ರು ಬೆಳಗಾವಿ ಅಧಿವೇಶನದಲ್ಲಿ ನಾವು ಮುತ್ತಿಗೆ ಹಾಕ್ತೇವೆ ಅಂತ ಹೇಳ್ತಿದ್ರೆ, ಇದು ಎಲ್ಲೇ ಒಂದ್ ಕಡೆ ಗೊಂದಲ ಸೃಷ್ಟಿ ಮಾಡೋದಿಲ್ವಾ? ಜೊತೆಗೆ ಒಗ್ಗಟ್ಟನ್ನು ಮುರಿಯೋದಿಲ್ವಾ ನಿಮ್ಗೆ? ಒಗ್ಗಟ್ಟನ್ನು ಮುರಿದಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರು ಬೇಕಾಗಿಲ್ಲ. ಈಗ ನಮ್ ಸ್ವಾಮೀಜಿಗೆ ಮೀಸಲಾತಿ ಕೊಡಿಸೋ ಒಂದು ನೆಪ ಇಟ್ಕೊಂಡು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಸಮಾಜವನ್ನು ದಾರಿ ತಪ್ಪಿಸೋ ಕೆಲಸ ನಾನು ಮಾಡ್ಬಾರ್ದು, ಅವರು ಮಾಡ್ಬಾರ್ದು. ಸಮಾಜ ಎದಕ್ಕಿರ್ಬೇಕು? ನಮ್ಮ ಸಮಾಜದ ಮಕ್ಕಳಿಗೆ ಇವತ್ತೇನು ಮೀಸಲಾತಿ ಬೇಕಾಗಿದೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತವರಿಗೆ ನಾವು ಮೀಸಲಾತಿಯನ್ನು ಕೊಡಿಸೋದಕ್ಕೆ ನಾವು ಧರ್ಮಗುರುಗಳು ಹೋರಾಟ ಮಾಡಬೇಕು, ಜನಪ್ರತಿನಿಧಿಗಳು. ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಯಾರೋ ಒಂದು ಅವ್ರ ರಾಜಕೀಯ ಭವಿಷ್ಯವನ್ನ ಉಜ್ವಲ ಮಾಡೋದಕ್ಕೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಕ್ ಹೋಗೋದು, ಇದು ಯಾವ ಮಟ್ಟಕ್ಕೆ ಸರಿ ಅಂತ ಅನ್ನೋದು ನನ್ನ ಪ್ರಶ್ನೆ. ಅವ್ರು ಮೊನ್ನೆ ಕೂಡ ಹೇಳಿಕೊಂಡಿದ್ರು, ನಾನು ಯತ್ನಾಳ್ ಅವ್ರ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ. ಏನು ಒಂದು ಪಕ್ಷ ಒಬ್ಬ ಸ್ವಾಮೀಜಿ ಹೇಳ್ಬಿಟ್ರೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಇವರು? ಪ್ರಸ್ತಾಪ ಮಾಡಿದಿರ ಅಂದ್ರೆ ಇಂಥ ಹೇಳಿಕೆಗಳನ್ನ ಕೊಡೋದು ನಮ್ಮ ಹೋರಾಟದ ಮೇಲೆ ಪರಿಣಾಮವಾಗ್ತದೆ ಅನ್ನುವಂತ ಚರ್ಚೆನ ನಿಮ್ಮ ವೇದಿಕೆಯಲ್ಲಿ ಮಾಡಿದಿರ ನೀವು? ಅಲ್ಲ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. 2-3 ಸರಿ ನಾನು ಸ್ವಾಮೀಜಿಗೆ ಹೇಳಕ್ಕೂ ಪ್ರಯತ್ನ ಪಟ್ಟೆ, ಅವ್ರಿಗೆ ಗಮನಕ್ಕೂ ತಂದಿದ್ದೀನಿ. ಈ ರೀತಿ ನೀವು ಒಬ್ಬ ವ್ಯಕ್ತಿ ಆಧಾರಿತವಾಗಿ, ಒಂದು ಪಕ್ಷ ಆಧಾರಿತವಾಗಿ ಹೋಗೋದು, ಅವ್ರ ಬ್ಯಾನರ್ ಅಡಿ ಕುಂದ್ರೋದು, ಅವ್ರ ಪರವಾಗಿ ಸರ್ಕಾರಕ್ಕೆ ಮಾತಾಡೋದು ಸರಿಯಲ್ಲ ಸ್ವಾಮೀಜಿ ಅಂತ ನಾನು ತಿಳಿಸಿದ್ವಿ. ಅದಾಗಿ ಕೂಡ ಅವ್ರು ನಡೆಸಿದ್ದಾರೆ. ನಾವೇನ್ ಮಾಡಕ್ಕಾಗತ್ತೆ? ನಮ್ಮ ನಿಲುವು ಏನಿದೆ? ಕಾನೂನಾತ್ಮಕವಾಗಿ ಹಿಂದುಳಿದ ವರ್ಗದ ಆಯೋಗದ ವರದಿ ಪಡೆದ ಮೇಲೆ ಸಂಪೂರ್ಣ ವರದಿ ಬರ್ಬೇಕು, ಪೂರ್ಣ ಪ್ರಮಾಣದ ವರದಿ ಬರ್ಬೇಕು. ವರದಿ ಬಂದ ಮೇಲೆ ಸರ್ಕಾರ ನಿರ್ಧಾರ ಮಾಡಕ್ಕಾಗತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅದೇ ನ್ಯಾಯವಾದಿಗಳು ಕೂಡ ಹೇಳಿದ್ದಾರೆ. ಇವ್ರಿಗೆ ನ್ಯಾಯವಾದಿಗಳು ಕೂಡ ಗೊತ್ತು. ಈಗ ಸುಮ್ಮನೆ ನ್ಯಾಯವಾದಿಗಳನ್ನ ಮುಂದೆ ಮಾಡಿಕೊಂಡು ಈ ಹೋರಾಟವನ್ನ ದಿಕ್ಕನ್ನ ತಪ್ಪಿಸುವಂತ ಕೆಲಸ, ಒಂದು ಪಕ್ಷದ ಸೀಮಿತವಾಗಿ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಇದರಿಂದ ದೂರ ಉಳಿದಿದ್ವಿ ಅಷ್ಟೇ. ಸ್ವಾಮೀಜಿ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಈಗಾಗ್ಲೇ ಲಿಂಗಾಯತ ಸಮುದಾಯದ ಮೇಲೆ, ಪಂಚಮಸಾಲಿ ಸಮುದಾಯದ ಮೇಲೆ ಮುಖ್ಯಮಂತ್ರಿಗಳಿಗೆ ಒಂದು ಕಾಳಜಿ ಇಲ್ಲ. ಕಾಳಜಿ ಇದ್ದಿದ್ರೆ ಅವರು ಹಿಂದುಳಿದ ವರ್ಗದ ಆಯೋಗಕ್ಕೆ ಅಧ್ಯಕ್ಷರ ನೇಮಕಾತಿ ಮಾಡಿ ವರದಿಯನ್ನು ಪಡೆದುಕೊಂಡು ನಮ್ಗೆ ಮೀಸಲಾತಿಯನ್ನು ಕೊಡ್ತಿದ್ರು ಅಂತ ಹೇಳಿ. ಕಾಳಜಿ ಇಲ್ವಾ ಹಂಗಾದ್ರೆ ಮುಖ್ಯಮಂತ್ರಿಗಳಿಗೆ ಕೊಡ್ಬೇಕು ಅನ್ನೋದು ಇಲ್ವಾ ನಿಮ್ಗೆ, ನಿಮ್ ಸರ್ಕಾರಕ್ಕೆ ಅಂತ, ಕಾಂಗ್ರೆಸ್ ಸರ್ಕಾರ? ನೋಡಿ, ಮುಖ್ಯಮಂತ್ರಿಗಳಿಗೆ ಕಾಳಜಿ ಇರೋದಕ್ಕೆ 2.5 ಗಂಟೆ ಸಭೆ ಮಾಡಿ ಕುಲ್ಲಂಕುಷವಾಗಿ ಚರ್ಚೆ ಆಗಿದೆ. 4 ಬಾರಿ ನಮಗೆ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗೂ ಕೂಡ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ನಾವು ಸಂಪೂರ್ಣ ವರದಿ ಪಡೆಯಬೇಕು. ಹಿಂದೆ ಮಾಡಿದ ತಪ್ಪನ್ನ ನಾನ್ ಮಾಡಕ್ ಹೋಗೋದಿಲ್ಲ.
ಹಿಂದೆ ಮಾಡಿದ ಮುಖ್ಯಮಂತ್ರಿಗಳು ಮಧ್ಯಂತರ ವರದಿ ತಗೊಂಡು ಮಾಡಿದ್ರಲ್ಲ, ಈಗ ಕಾನೂನಾತ್ಮಕವಾಗಿ ನಾನು ವಕೀಲರಿಗೆ ಪ್ರಶ್ನೆ ಹಾಕಕ್ ಬಯಸ್ತೀನಿ. ಮಧ್ಯಂತರ ವರದಿ ಮೇಲೆ ಯಾವ್ದಾದ್ರು ಮೀಸಲಾತಿಯನ್ನು ತೀರ್ಮಾನ ಮಾಡಕ್ಕಾಗತ್ತಾ? ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದಕ್ಕೆ ಈಗ ತಡೆಯಾಜ್ಞೆ ಆಗಿದೆ, ನಮಗೆ 2D ಬರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅವ್ರು ತಪ್ಪು ಮಾಡಿದ್ದನ್ನ ನಾವು ಮತ್ತೆ ಮಾಡಬಾರ್ದು ಅನ್ನೋದು ಒಂದು ಸ್ಪಷ್ಟವಾದ ಸಂದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಪೂರ್ಣ ಪ್ರಮಾಣ ವರದಿ ಪಡೆಯುವವರೆಗೂ ನಾನು ಏನು ಮಾಡಕ್ ಆಗಲ್ಲ ಅನ್ನೋದು ಮಾತನ್ನು ಹೇಳಿದ್ದಾರೆ. ವಿನಃ ನಮ್ಗೆ ಅಗೌರವವಾಗಿ ತಿರಸ್ಕಾರ ಮಾಡುವ ಮಾತುಗಳು ಯಾವುದೂ ಕೂಡ ಅವ್ರು ಮಾತಾಡಿಲ್ಲ. ನಾನು ಕೂಡ ಎಲ್ಲಾ ಸಭೆಯಲ್ಲಿ ಪಾಲ್ಗೊಂಡಿದ್ದೀನಿ. ಇವ್ರ ತರ ಹಿಂದಿನ ಸರ್ಕಾರದಲ್ಲಿ ಏನಾಯ್ತು, ಸದನದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು 6 ತಿಂಗಳಲ್ಲಿ ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ರು. ಮುಂದೆ ಬೊಮ್ಮಾಯಿ ಅವರು ಬಂದು ಕೊಡ್ತೀನಿ ಅಂತ ಮಾತು ಕೊಟ್ರು. ಕೊಟ್ಟ ಮೇಲೆ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಪ್ರಮಾಣ ಮಾಡಿ, ಇದೇ ಯತ್ನಾಳು, ಲಕ್ಷ್ಮೀ ಹೆಬ್ಬಾಳ್ಕರ್, ವಿನಯ್ ಕುಲಕರ್ಣಿ, ವಿನಯ್ ಅವರಲ್ಲ, ನಮ್ಮ ಸಿದ್ದು ಸೌದಿ, CC ಪಾಟೀಲ್ ಇವರು ಮುಖ್ಯಮಂತ್ರಿಗಳ ಏನು ಬೆಳಗಾವಿ ಅಧಿವೇಶನದಲ್ಲೇ ನಾವು 20 ಲಕ್ಷ ಜನ ಸೇರಿದ್ವಿ ಅವತ್ತು ಮುತ್ತಿಗೆ ಹಾಕ್ಬೇಕು ಅಂದಾಗ ತಾಯಿ ಮೇಲೆ ಪ್ರಮಾಣ ಮಾಡಿದ್ರಲ್ಲ. ತಾಯಿ ಮೇಲೆ ಪ್ರಮಾಣ ಮಾಡಿದ್ದೇನು? ಮಧ್ಯಂತರ ವರದಿ ತಗೊಂಡು ತುರಂತಾಗಿ ಅಲ್ಪಸಂಖ್ಯಾತರ ಮೀಸಲಾತಿ ಕಸ್ಕೊಂಡು 2% ಒಕ್ಕಲಿಗರಿಗೆ 2% ನಮಗೆ ಅಂತ ಕೊಟ್ರು. ಇವತ್ತು 2% ಬಂತ? ಇವ್ರದ್ದು ಬಹಳ ಸ್ಪಷ್ಟ ನಿಲುವೇ ಇಲ್ಲ. ಈಗ ಅದಕ್ಕೆ ನಾನು ತಮ್ಮ ಮುಖಾಂತರ ಒಂದು ಮಾತನ್ನ ಈ ಹೋರಾಟಗಾರರಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ, ಒಂದ್ಸಾರಿ 2D ಒಂದ್ಸಾರಿ 2A ಅನ್ನೋದು ಬೇಡ. ಸ್ಪಷ್ಟವಾದ ನಿಲುವು ಇರ್ಬೇಕು. ನಮ್ಗೆ 2A ಬೇಕು. ನಮಗೆ 15% ಮೀಸಲಾತಿ ಪ್ರಮಾಣ ನಮಗ್ ಬೇಕು. 50% ಮೀಸಲಾತಿಯಲ್ಲಿ 15% ನಮ್ಗೆ 2A ಮೀಸಲಾತಿ ನಮ್ಗೆ ಕೊಡಬೇಕು. ಇವತ್ತು ಎಲ್ಲರೂ ಕೂಡ ಬರೆದು ಕೊಡೋಣ ಜನಪ್ರತಿನಿಧಿಗಳು, ನಮಗೆ 2D ಬೇಡ, 2C ಬೇಡ, ನಮಗೆ 2Aನೇ ಬೇಕು ಅಂತ ಒಂದು ಸ್ಪಷ್ಟವಾದ ನಿಲುವನ್ನು ತೋರ್ಸೋಣ. ಅವಾಗ ಮುಂದೆ ಸರ್ಕಾರ, ಹಿಂದುಳಿದ ವರ್ಗದ ಆಯೋಗ ಅದಕ್ಕೆ ತೀರ್ಮಾನ ಮಾಡುತ್ತೆ. ಅದು ಬಿಟ್ಬಿಟ್ಟು ನಮ್ಗೆ ಹಿಂದೆ ಅದು ಕೊಟ್ಟಿದ್ರು, ಅದಾದ್ರೂ ಇಲ್ಲ, ಇದಾದ್ರೂ ಅದು ಎಲ್ಲಿದೆ ಸ್ವಾಮಿ? ಇವರೇ ಹಿಂಬರ ಬರ್ದು ಕೊಟ್ಟು ಬಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ, ನಾವು 2Bನ ಯಾವುದೇ ತೊಂದರೆ ಕೊಡಲ್ಲ, ಯಥಾಸ್ಥಿತಿಯನ್ನ ಕಾಪಾಡ್ಕೋತೀವಿ ಅಂತ ಬರೆದು ಯಾಕೆ ಕೊಟ್ಟು ಬಂದ್ರು ಹಿಂದಿನ ಸರ್ಕಾರದವರು? ಮತ್ತೆ ಇಲ್ಲಿ ನಾಟಕ ಮಾಡೋದು, ಇಲ್ಲಿ ಕೊಟ್ಟಿದ್ವಲ್ಲ 2D 2C ಅಂತ ಹೇಳೋದು. ಅವ್ರು 2D ಆದ್ರೂ ಇರ್ಲಿ ಅಂತ ಹೇಳ್ತಾ ಇದಾರೆ. ಈಗ ಅಟ್ಲೀಸ್ಟ್ 2D ಆದ್ರೂ ಇರ್ಲಿ. 2D ನಿಂದ್ರದೇ ಇಲ್ಲಲ್ಲ. ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ 2D ನಿಂದಿರುತ್ತಾ? ನನ್ನ ಪ್ರಶ್ನೆ ವಕೀಲರಿಗೆ ಐತಿ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತದ್ದನ್ನ ನೀವು ಹಿಂದಕ್ಕೆ ಪಡೆದುಕೊಂಡು ಅದನ್ನ ಜಾರಿ ತಗೊಂಡ್ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರು ತಪ್ಪು ಮಾಡಿದ್ದನ್ನ ನಾವ್ ಯಾಕೆ ತಪ್ಪು ಮಾಡೋಣ? 2D ಮೀಸಲಾತಿಯನ್ನ ಕ್ಯಾನ್ಸಲ್ ಮಾಡಿದ್ದು ಅಲ್ಪಸಂಖ್ಯಾತರಿಗೆ ನಾವ್ ಯಾಕೆ ಮಾಡನ್ರಿ? ಇವ್ರು ಬೇಡಾಗಿತ್ತು, ಆ ಮುಸ್ಲಿಮರಿಗೆ ತೆಗೆದಿದ್ವಿ ಅಂತ ಹೇಳ್ಬಿಟ್ಟು ರಾಜ್ಯ ತುಂಬಾ ಸಂದೇಶ ತಂದು ಧರ್ಮದ ಮಧ್ಯ ಬೆಂಕಿ ಹಚ್ಚಿ ಇವರು ಚುನಾವಣೆ ಮಾಡಬೇಕು ಅಂತ ಹೊರಟಿದ್ರು. ಆದ್ರೆ ಜನನೇ ತಿರಸ್ಕಾರ ಮಾಡಿದಾರಲ್ಲ. ಇವ್ರಿಗೆ ಸ್ಪಷ್ಟ ಸಂದೇಶ ಕೊಟ್ರಲ್ಲ. ನಿಚ್ಚಳ ಬಹುಮತ 135 ಜನ ಶಾಸಕರಿಗೆ ಗೆಲ್ಸೋದ್ ಮುಖಾಂತರ ಕಾಂಗ್ರೆಸ್ ತವರಿಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇದು ರಾಜಕಾರಣ ಮಾಡುವಂತದ್ದಲ್ಲ. ಸಮುದಾಯದ ಮಧ್ಯ ರಾಜಕಾರಣ ಮಾಡುವಂತದ್ದಲ್ಲ. ಈಗ ಅವರು ಕೂಡ ಹೇಳ್ತಾರೆ ಏನಂತ ಹೇಳಿದ್ರೆ, ಸ್ವಾಮೀಜಿಗಳು ಕೂಡ ಈಗ ಯಾವ ರೀತಿ ನಿಮ್ಗೆ ಬಿಜೆಪಿಯನ್ನು ತಿರಸ್ಕಾರ ಮಾಡಿದ್ರು, ಹಾಗೇನೆ ಪಂಚಮಸಾಲಿ ಸಮುದಾಯದಿಂದ 12 ಜನ MLA-ಗಳಾಗಿದ್ದಾರೆ, ಅಧಿಕಾರ ಪಡ್ಕೊಂಡಿದ್ದಾರೆ. ಅವರು ಪಂಚಮಸಾಲಿ ಸಮುದಾಯದ ಋಣದಲ್ಲಿದ್ದಾರೆ. ಅದಕ್ಕಾಗಿ ಅವ್ರು ಮೀಸಲಾತಿಯನ್ನು ಕೊಡ್ಬೇಕು, ಅದಕ್ಕೆ ಕೊಡ್ತಿಲ್ಲ. ಅವರು ಸರ್ಕಾರವನ್ನ ಪ್ಲೀಸ್ ಮಾಡ್ತಾ ಇದ್ದಾರೆ, ಸರ್ಕಾರವನ್ನ ಉಲ್ಲೇಖ ಮಾಡ್ತಾರೆ. ಇದು ಒಂದೇ ಸರ್ಕಾರದಲ್ಲಿ ಪಂಚಮಸಾಲಿಯರು ಗೆದ್ದಿಲ್ಲ ಅಂತ ಅನ್ನೋಂಗಿಲ್ಲ. ಎಲ್ಲಾ ಸರ್ಕಾರದಲ್ಲಿ ಗೆದ್ದಿದ್ದಾರೆ. ಇದಕ್ಕಿಂತ ಜಾಸ್ತಿ ಗೆಲ್ತಾ ಇದ್ರು. ವೀರೇಂದ್ರ ಪಾಟೀಲ್ ಇದ್ದಾಗ 67 ಜನ ಶಾಸಕರು ನಮ್ಮ ಸಮುದಾಯದವರೇ ಗೆದ್ದಿದ್ರು. ಅದನ್ನೇನ್ ಹೇಳ್ತೀರಿ? ಇವತ್ತು ಬಂದಿದೆ ಪರಿಸ್ಥಿತಿ ಎಷ್ಟು? ಲಿಂಗಾಯತರಿಗೆ ಎಲ್ಲಾ ಲಿಂಗಾಯತ ಒಳಪಂಗಡಗಳಿದಾವಲ್ಲ, ನಾವು ಮಾನ್ಯ ಮುಖ್ಯಮಂತ್ರಿಗಳು ಅದು ಬೇಡಿಕೆ ಇಟ್ಟಿದ್ದೀವಿ. ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರಕ್ಕೆ ನೀವು OBC ಮೀಸಲಾತಿಯನ್ನು ಶಿಫಾರಸು ಮಾಡ್ರಿ. ಎಲ್ಲರಿಗೂ ಒಂದು ನ್ಯಾಯ ಬಂದಂದಾಗತ್ತೆ. ಇಡೀ ರಾಜ್ಯದ ಲಿಂಗಾಯತರಿಗೆ, ಸಮುದಾಯಕ್ಕೆ, ಎಲ್ಲ ಒಳಪಂಗಡಗಳಿಗೆ ಮೀಸಲಾತಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಎಲ್ಲ ಲಿಂಗಾಯತರು ಕೊಡ್ಲಿ, ತಪ್ಪೇನಿದೆ. ಆದ್ರೆ ಅದು ಕಾನೂನುಬದ್ಧವಾಗಿ ಬರ್ಬೇಕು. ಈಗ ನಾವು ಇವ್ರು ಕೊಟ್ಟಿದ್ದು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಆಯ್ತು, ಇವತ್ತು ತಡೆಯಾಜ್ಞೆ ಇದೆ. ಅದನ್ನ ತಡೆಯಾಜ್ಞೆ ಹೆಂಗ್ ತೆಗಿಬೇಕು ಅಂತ ಯಾಕೆ ಇವರು ವಕೀಲರ ಪರಿಷತ್ತದ ವಕೀಲರಿಗೆ ಬುದ್ಧಿ ಇಲ್ವಾ? ಮಾಡಕ್ಕಾಗಲ್ವಾ? ಅದನ್ನ ಹೆಂಗ್ ತಡೆಯಾಜ್ಞೆ ಕಡಿಮೆ ಮಾಡ್ಬೇಕು ಅನ್ನೋದು ಕಲಿಬೇಕಲ್ಲ. ಇವ್ರು ಹೇಳ್ತಾರೆ 2B ಒಪ್ಕೊಳ್ರಿ ಅಂತ. ನಾವ್ಯಾಕೆ 2B ಒಪ್ಕೊಳ್ಳೋಣ? 2B ಹಿಂದಿನ ಸರ್ಕಾರ ಒಪ್ಪಿತ್ತು, ನಾವು ತೆಗಿಯೋದಕ್ಕೆ ನಾವು ಒಪ್ಪಿಲ್ಲಲ್ಲ. ನಾವ್ಯಾಕೆ ಒಪ್ತೀವಿ ಅಲ್ಪಸಂಖ್ಯಾತರ ಮೀಸಲಾತಿ ಅಂತ ತೆಗಿಯಕ್ಕೆ? ನಮ್ಮ ಸರ್ಕಾರ ಒಪ್ಪುದಿಲ್ಲ. ಅದಕ್ಕೆ ಬಹಳ ಸ್ಪಷ್ಟ ನಿರ್ಧಾರ ಬಿಡ್ರಿ ಅದು. ಈಗ ನೀವು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಡ್ತೀರಾ? ಕೊಡೋದಾದ್ರೆ ಎಷ್ಟು ಕಾಲಮಿತಿಯೊಳಗೆ ನಿಮ್ ಸರ್ಕಾರದಿಂದ ಕೊಡೋದಕ್ಕೆ ಸಾಧ್ಯ ಆಗಬಹುದು? ಇದನ್ನೇನಾದ್ರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೀರಾ? ಈಗ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ನಾನು ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿ ತಗೊಂಡು ಅದನ್ನ ಸರ್ಕಾರದ ಸಚಿವ ಸಂಪುಟದ ಮುಂದೆ ಇಡ್ತೀವಿ. ಆ ವರದಿಯಲ್ಲಿ ನಮಗೆ ವರದಿ ಕೊಡ್ಬೇಕಾದ್ರೆ ವರದಿಯಲ್ಲಿ ನಮಗೆ
ಇವತ್ತು ಆ ವರದಿಯಲ್ಲಿ ನಮ್ಮ ಪರವಾಗಿ ವರದಿಯನ್ನು ಬರ್ಬೇಕು. ಮೀಸಲಾತಿ ಪಂಚಮಸಾಲಿ ಲಿಂಗಾಯತರಿಗೆ ಕೊಡಬೇಕು ಅಂತ ವರದಿ ಬರ್ಬೇಕು. ಬಂದ ಮೇಲೆ ತಾನೇ ಸರ್ಕಾರ ನಿರ್ಧಾರ ಮಾಡಕ್ಕಾಗೋದು, ಸಚಿವ ಸಂಪುಟದಲ್ಲಿಟ್ಟು. ಆ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ವರದಿ ತೆಗೆದುಕೊಂಡು ಅದನ್ನ ಸಚಿವ ಸಂಪುಟದ ಮುಂದಿಟ್ಟು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಅರ್ಥ ಆಗೋದಿಲ್ಲ. ಸುಮ್ನೆ ಹೊರಗಡೆ ಹೋಗಿ ಮುಖ್ಯಮಂತ್ರಿಗಳು ನಮಗ್ ಗೌರವ ಕೊಡ್ಲಿಲ್ಲ, ತಿರಸ್ಕಾರ ಮಾಡ್ಬಿಟ್ರು, 2.5 ಗಂಟೆ ಕುಂದಿರ್ಸ್ಕೊಂಡು ತಿರಸ್ಕಾರ ಮಾಡದ. ಇವೆಲ್ಲ ಮಾತುಗಳು ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತಾ ಇದೆ. ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿ, ಒಬ್ಬ ವ್ಯಕ್ತಿ ಸೀಮಿತವಾಗಿ ಹೊಂಟಂತ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನೋದು ತಾವೇ ನೋಡ್ತೀರಿ. ಅದಕ್ಕೆ ಮುಂದೆ ಅವ್ರು ಮಾತಾಡ್ತಾರಲ್ಲ, ಏನ್ ಸಮುದಾಯಂತರ ಗೆದ್ದು ಬಿಟ್ರು ಅಂತೇಳಿ. ನಾನು ಅದಕ್ಕೆ ಹೇಳ್ತೀನಿ, ಆ ಮಾತನ್ನು ಹಿಂತಕೊಡ್ರಿ. ನಾವು ಎಲ್ಲ ಸಮುದಾಯನ ನೆಮ್ಮದವರು, ನಮ್ಮ ಸಮುದಾಯಕ್ಕೆ ಕೂಡ ನಾವು ನ್ಯಾಯ ಕೊಡಿಸ್ಬೇಕಂತ ಹೊಂಟವ್ರು. ನಾವು ಯಾವ ಸಮುದಾಯವನ್ನು ತೀವ್ರವಾಗಿ ನೋಡ್ತಾ ಇಲ್ಲ. ಆದ್ರೆ ಸಮುದಾಯ ಸಂಘಟನೆ ಆಗೋ ಪೂರ್ವದಲ್ಲೇ ನಮ್ಮ ಮನೆತನ ರಾಜಕಾರಣದಲ್ಲಿದೆ. ಇದೇ ಮೊದಲ ಬಾರಿ ನಾನು ಶಾಸಕ ಗೆದ್ದಿಲ್ಲ. ಈ ಹಿಂದೆ 2013ರಲ್ಲಿ ಗೆದ್ದಿದ್ದೀನಿ, 2008ರಲ್ಲಿ ಚುನಾವಣೆ ಮಾಡಿದ್ದೀನಿ. 4 ಚುನಾವಣೆಯಲ್ಲಿ ನಾನು 2 ಬಾರಿ ಶಾಸಕನ ಆಗಿದ್ದೀನಿ. ಅವ್ರಿಗೆ ಪದೇ ಪದೇ ನನ್ನೇ ಟಾರ್ಗೆಟ್, ಏನು ಸಮಾಜದಿಂದ ಶಾಸಕ ಆಗಿ ಕುಂತ್ಬಿಟ್ಟ. ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಹೇಳಿ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಸಮಾಜದವ್ರನ್ನ ದಾರಿ ತಪ್ಪಿಸೋದು, ಸಮಾಜದವ್ರು ದಾರಿ ತಪ್ಪಿಸೋದು. ವಿಜಯಾನಂದ ಕಾಶ್ಯಪ್ನವರು ಗುರಿ ಆಗ್ಬೇಕಲ್ಲ ಸಮಾಜದ ಕಣ್ಣಲ್ಲಿ. ಮತ್ತೆ ಹೇಳೋದು, ಬಾವಿಗೆ ಬರೋದು, ಸದನದಲ್ಲಿ ನಾವು ಎತ್ತೀವಿ. ಸದನದಲ್ಲಿ ನಾನೇ ಪತ್ರ ಕೊಟ್ಟಿದ್ದೆ, 12 ಜನ ಶಾಸಕರು ಸಹಿ ಮಾಡಿಸಿ ನಾನೇ ಕೊಟ್ಟಿದ್ದೆ. ಆದ್ರೆ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಯಾಕೆ ಅವಕಾಶ ಕೊಡ್ಲಿಲ್ಲ? ಇದೇ ಬಿಜೆಪಿಯವರು ಸದನ ನಡೆಯಕ್ ಬಿಡ್ಲಿಲ್ಲ. ಇವೆಲ್ಲ ಕಾರಣಗಳಿದಾವು. ಸುಮ್ನೆ ನಮ್ಮ ಮೇಲೆ ಆರೋಪ ಮಾಡೋದು, ಶಾಸಕರು ಮಾತಾಡ್ತಾನೆ ಇಲ್ಲ, ಕೇಳ್ತಾನೆ ಇಲ್ಲ, ಮಂತ್ರಿಗಳು ಕೇಳ್ತಾನೆ ಇಲ್ಲ. ಆ ಪಾಪ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡ್ತಾರೆ, ನಮ್ಮ ವಿನಯ್ ಕುಲಕರ್ಣಿ ಬಗ್ಗೆಯೂ ಮಾತಾಡ್ತಾರೆ. ಬರೇ ಯತ್ನಾಳೇ ಮಾಡಿದಂತೆ, ಯತ್ನಾಳೇ ಸೃಷ್ಟಿ ಮಾಡಿದಂತೆ. ಏನ್ ನಾವೆಲ್ಲ ಸುಮ್ನೆ ಕೂತಿದ್ವಾ ಸಮಾಜ ಕಟ್ಟುವಾಗ? ಎಲ್ಲಿದ್ರು ಯತ್ನಾಳ್ ಸಂಘಟನೆ ಮಾಡುವಾಗ, ಈ ಸಮಾಜ ಸಂಘಟನೆ ಆದಾಗ? ಕೇಳ್ರಿ, ಸುಮ್ನೆ ಮಾತಾಡಕ್ ನನಗೂ ಬಹಳ ಬರುತ್ತೆ. ಸುಮ್ನೆ ಸ್ವಾಮೀಜಿ ಅರ್ಥ ಇಲ್ಲಾರ್ದೆ, ಕತಿ ಇಲ್ಲಾರ್ದೆ ಅವ್ರನ್ನ ಓಲೈಸ್ಕೊಂಡು ಹೋಗೋದು ತಪ್ಪು. ಸಮಾಜ ಇದನ್ನ ಒಪ್ಪೋದು ಇಲ್ಲ. ಇದನ್ನ ಬಿಟ್ಬಿಟ್ಟು ಯಾವ ರೀತಿ ಪಕ್ಷಾತೀತವಾದ ಹೋರಾಟ ನಡೆದಿತ್ತು ಆ ಸಭೆ ಆಗ್ಬೇಕು, ಎಲ್ಲಾರನ್ನು ಕರಿಬೇಕು, ಒಂದ್ ಕಡೆ ವೇದಿಕೆ ಸೃಷ್ಟಿ ಆಗ್ಬೇಕು, ನಾವು ಶಾಸಕರು ಬರ್ತೀವಿ, ಎಲ್ಲಾರು ಕೂಡ್ತೀವಿ, ಅಲ್ಲಿ ತೀರ್ಮಾನ ಮಾಡ್ತೀವಿ. ಕಾನೂನಾತ್ಮಕವಾಗಿ ಹೆಂಗೆ ಹೋರಾಟವನ್ನು ಮಾಡಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿ ಮುಂದೆ ನಿರ್ಧಾರ ಮಾಡೋಣ. ಇವರು ದಿಢೀರ್ ಫ್ಯಾಕ್ಟರಿ ತಗೊಂಡು ನಾವು ದಾಳಿ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡುವಂತದ್ದು ಅಥವಾ ಹೊರಗಡೆ ಪ್ರತಿಭಟನೆ ಮಾಡುವಂತದ್ದು, ಮುತ್ತಿಗೆ ಹಾಕುವಂತದ್ದು ಮಾಡ್ತಾರೆ ಸ್ವಾಮೀಜಿ ಅವರು ಹೇಳಿದ್ದಾರೆ. ಈಗ ನಿಮ್ದು, ನೀವು ಯಾವ ರೀತಿಯಾಗಿ ಸರ್ಕಾರನ ಗಮನ ಸೆಳೆಯೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀರಾ? ಸದನದ ಒಳಗಡೆಗೆ ಏನಿರ್ತದೆ ನಿಮ್ ಪ್ರಯತ್ನ? ಸದನದ ಒಳಗಡೆನೆ ನಾವು ಅವಕಾಶ ಕೇಳಿದ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆಗೆ ಕರೆದು ನಮಗೆ ಚರ್ಚೆ ಮಾಡಿದ್ದಾರೆ. ಸದನದಲ್ಲಿ ಕೇಳುವಂತ ಪ್ರಶ್ನೆನೇ ಬರುದಿಲ್ಲ. ಈಗ ಸದನದಲ್ಲಿ ಬರೀ ನಮ್ಮ ಹೆಸರು ತೋರಿಸೋದಕ್ಕೆ, ಮಾಧ್ಯಮದಲ್ಲಿ ಕೇಳಿದ್ವಿ ಅನ್ನೋದಕ್ಕೆ, ಪ್ರಚಾರಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ. ನಮ್ಗೆ ಪ್ರಚಾರ ಅವಶ್ಯಕತೆ ಇಲ್ಲ, ಇವ್ರಿಗೆ ಪ್ರಚಾರ ಅವಶ್ಯಕತೆ ಇದೆ. ಯಾಕಂದ್ರೆ ಇವ್ರ ಪಕ್ಷದಲ್ಲೇ ಇವ್ರ ನಿಲುವು ಸರಿ ಇಲ್ಲ. ಈಗಾಗಲೇ ಆ ಪಕ್ಷದವರೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವರ ಅಸ್ತಿತ್ವವನ್ನ ಉಳಿಸ್ಕೋಬೇಕಂದ್ರೆ ಈ ಸಮಾಜವನ್ನ ದಾರಿ ತಪ್ಪಿಸದೆ ಬೇರೆ ಹಾದಿ ಇಲ್ಲ. ಸಮಾಜನ ನಿಂದಿದೆ ಅಂತ ಅನ್ಕೊಂಡು ಹೋಗೋದಕ್ಕೆ, ಆ ಪಕ್ಷವನ್ನು ಹೆದರ್ಸೋದಕ್ಕೆ ಇವ್ರು ಮಾಡ್ತಿರುವಂತ ಕುತಂತ್ರ. ಈ ಕುತಂತ್ರಕ್ಕೆ ನಾವ್ ಯಾರು ಬಲಿಪಶು ಆಗೋದಿಲ್ಲ. ನಾವು ಸದನದಲ್ಲಿ ಕೇಳುವಂತ ಪ್ರಶ್ನೆನೂ ಬರುವುದಿಲ್ಲ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ, ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ, ಆ ಉತ್ತರ ನಮ್ಮ ಹತ್ರ ಇದೆ. ನಾವು ಆದಷ್ಟು ತೀವ್ರಗತಿಯಲ್ಲಿ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ತೆಗೆದುಕೊಳ್ರಿ ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಒತ್ತಡ ಮಾಡ್ತೀವಿ. ನಾವು ಎಲ್ಲ ಶಾಸಕರು ಹೋಗಿ ಒತ್ತಡ ಹೇರಿ ಅದನ್ನ ಹಿಂದುಳಿದ ವರ್ಗದ ಆಯೋಗದ ವರದಿ ತೆಗೆದುಕೊಂಡ ಮೇಲೆ ನಾವು ಮುಂದಿನ ನಿಲುವನ್ನು ತಿಳಿಸ್ತೀವಿ. ಅವಾಗೂ ಕೊಡ್ಲಿಲ್ಲ ಅಂದ್ರೆ ಮುಂದೆ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧ ಇದೀವಿ. ಆದ್ರೆ ಅದನ್ನು ಬಿಟ್ಬಿಟ್ಟು ಸುಮ್ನೆ ಹೋರಾಟ ಮಾಡ್ರಿ, ಟ್ಯಾಕ್ಟರ್ ರ್ಯಾಲಿ ಮಾಡ್ರಿ, ಮುತ್ತಿಗೆ ಹಾಕ್ರಿ, ಜನರ ಹಾದಿ ತಪ್ಪಿಸೋದು ಮಾಡೋದು ಇದು ತಪ್ಪು. ಅಂದ್ರೆ ಈಗ ಕೊನೆಯದಾಗಿ ಕೇಳೋದಾದ್ರೆ ಸರ್, ಯತ್ನಾಳ್ ಅವರು ಬಿಜೆಪಿ ನಾಯಕರನ್ನ ಹೆದರಿಸೋದಕ್ಕೋಸ್ಕರವಾಗಿ ನನ್ನ ಹಿಂದೆ ಸಮುದಾಯ ಇದೆ ಅಂತ ಹೇಳಿಕೆಯನ್ನ ಕೊಡ್ತಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ? ಅದು ಸತ್ಯ. ಮತ್ತೇನಿದೆ ಇವ್ರಿಗೆ? ಇವ್ರ ವೈಯಕ್ತಿಕ ತಾಕತ್ತಿಲ್ವಾ? ನಾನು 5 ಬಾರಿ ಗೆದ್ದೀನಿ, 2 ಸಾರಿ ಲೋಕಸಭೆ ಗೆದ್ದೀನಿ ಅಂತಾರಲ್ಲ, ವೈಯಕ್ತಿಕ ತಾಕತ್ತನ್ನ ಅದನ್ನ ತೋರಿಸ್ತಂತ ಹೇಳ್ರಿ. ಯಾಕೆ ಸಮುದಾಯ ಕಟ್ಕೊಂಡು ಹೊಂಟಿದ್ದಾರೆ? ಈಗ ಯಾಕೆ ಸಮುದಾಯದ ಮಾತೆತ್ತಿರಿ ಹೆದರ್ಸೋ ಕೆಲಸ ಮಾಡ್ತಾ ಇದಾರೆ ಅವ್ರ ಪಕ್ಷಕ್ಕೆ? ನನ್ನಿಂದ ಸಮುದಾಯ ಇದೆ, ನನ್ನಿಂದ ಸಮುದಾಯ ಇದೆ, ಎಲ್ಲರಿಂದನೂ ಸಮುದಾಯ ಇದೆ. ಅವ್ರವ್ರ ಸಮುದಾಯ ಇದ್ದೇ ಇರುತ್ತೆ. ಅದದು ಬಿಟ್ಬಿಟ್ಟು ಇವ್ರಿಗೊಬ್ಬರಿಗೆ ಏನ್ ಕಟ್ಕೊಟ್ಟಿದ್ಯಾ ಸಮುದಾಯ? ನಾವೇನು ಬರೆದು ಕೊಟ್ಟಿವ ಎಲ್ಲಾರು ದತ್ತಕ್ಕ? ಪಂಚಮಸಾಲಿ ಸಮಾಜ ಯತ್ನಾಳ್ ಅವರು ದತ್ತಕ್ಕೆ ಆಗಲಿ ಅಂತ ಹೇಳಿ ಬರೆದು ಕೊಟ್ಟಿವ ಯಾರ? ಇಲ್ಲಲ್ಲ.
ನಾವು ಒಂದು ಸಿದ್ಧಾಂತದಲ್ಲಿ ಬೆಳೆದಿವಿ, ನಮಗೂ ಗೊತ್ತಿದೆ ಏನು ಇವ್ರಿಗೊಂದು ಸಿದ್ಧಾಂತ ಇದೆ, ನಮಗೊಂದು ಸಿದ್ಧಾಂತ ಇದೆ. ಇವ್ರು ಹೇಳಿದ್ದು ಕೇಳೋದಕ್ಕೆ ಸಮಾಜ ಕೊಂಕಣ ಕೂಸಲ್ಲ. ನಾನು ಸಮಾಜದವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ಹಾದಿ ತಪ್ಪಬೇಡ್ರಿ. ಇವರು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಸರ್ಕಾರದ ಮೇಲೆ ಆರೋಪ ವಿನಾಕಾರಣ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ನ್ಯಾಯಯುತವಾದ ಹೋರಾಟ ಇದೆ. ನಾವು ಮಾಡ್ತೀವಿ. ಮೀಸಲಾತಿಯನ್ನ ತರುವಂತ ಭರವಸೆಯನ್ನು ಖಂಡಿತವಾಗಿ ಸಮಾಜದವರಿಗೆ ಕೊಡಕ್ಕೆ ಇಚ್ಛೆ ಪಡ್ತೇನೆ. ನಾವ್ ಹಿಂದೆ ಸರಿ ಅಂತ ಮಾತೇ ಇಲ್ಲ. ನೀವ್ ಏನಾದ್ರು ಅನ್ಕೊಡ್ರಿ, ಏನಾದ್ರೂ ಹೊಯ್ಕೊಡ್ರಿ, ನಾವು ಕೇರ್ ಮಾಡೋದಿಲ್ಲ. ನಮಗ್ ಗೊತ್ತಿದೆ ನಮ್ ಮೀಸಲಾತಿ ತರೋದು ನಮ್ ಸರ್ಕಾರ ಇದೆ, ನಮ್ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಗೆ ಆ ವಿಶ್ವಾಸ ಇದೆ. ಧನ್ಯವಾದಗಳು ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ನಮ್ಮ ಫೆಡರಲ್ ಕರ್ನಾಟಕದ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಏನು ಒಂದು ಒಪಿನಿಯನ್ ಇದೆ ಅದನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದೆ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.